ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಿನ್ನೆ ದಿವಸ ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ, ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವರು ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ SIT, ಇನ್ನೊಂದು ಕಡೆ ಈ ED, ಅದಕ್ಕೇನಾದರೂ ಕನೆಕ್ಟ್ ಇದ್ರೆ ಅದನ್ನ ಅವರೇ ಹೇಳಬೇಕಾಗ್ತದೆ. ಯಾಕೆಂದ್ರೆ ನಮಗೆ ಇನ್ನೂವರೆಗೆ ನಮಗೆ ಅದರ ಬಗ್ಗೆ ಮಾಹಿತಿಗಳು ಇಲ್ಲ, ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ. ವಿಳಂಬ ಅಂತ ಹೇಳೋದಕ್ಕಿಂತ ಅವರು ತನಿಖೆ ಮಾಡಬೇಕಲ್ಲ. ತನಿಖೆಗೆ ಮಾಹಿತಿಗಳೆಲ್ಲ ಸಿಕ್ಕುವವರೆಗೂ ಅವರು ಅದನ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸ್ಬೋದು, ಆದರೆ ಅವ್ರಿಗೆ ಮಾಹಿತಿಗಳು ಸಿಗಬೇಕಲ್ಲ. ಅದು ಬಹಳ ಟೆಕ್ನಿಕಲ್ ಆದದ್ರಿಂದ ಅವರು ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಸ್ವಲ್ಪ ನಿಧಾನ ಆಗಿದೆ ಅಂತ ನನಗೂ ಅನಿಸುತ್ತೆ. ಆದ್ರಿಂದ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಆದಷ್ಟು ಬೇಗ ಮಾಡಬೇಕು ಮತ್ತು ಅಟ್ಲೀಸ್ಟ್ ಒಂದು ಇಂಟರಿಮ್ ಆಗಿ ಆದರೂ ಕೂಡ ಒಂದು ಚಾರ್ಜ್ ಶೀಟ್, ಇಂಟರಿಮ್ ಚಾರ್ಜ್ ಶೀಟ್ ಆದರೂ ಫೈಲ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಸುಮಾರು ದಿವಸಗಳ ಹಿಂದೆನೆ ಕೊಟ್ಟಿದ್ವು. ಅದು ಈಗ ನೋಡ್ಬೇಕು, ಅದಕ್ಕೂ ಅದು ಇಲಾಖೆಯಲ್ಲಿ ತಗೊಂಡಿದ್ರೆ ನಾನೇನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಅವರಿಗೆ ಇರುತ್ತೆ, ಅದು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇದೇ ವಿಚಾರ ಆದ್ರೆ ಅವ್ರ ಮಾಹಿತಿ ತಗೊಂಡಿರ್ಬೋದು. ಅಥವಾ ಈ ವಿಷಯದಲ್ಲಿ ಅಲ್ಲ ಬೇರೆ ವಿಷಯದಲ್ಲಿದೆ ಅಂತ ಹೇಳಿದ್ರೆ ಅದು ಬೇರೆ ರೀತಿ ಆಗುತ್ತೆ. ಅದು ಅವರೇ ಹೇಳಬೇಕಲ್ಲ. ಇಡಿನವ್ರು ಹೇಳೋವರೆಗೂ ಇದಕ್ಕೆ ಮಾಡಿದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳಕ್ ಬರೋದಿಲ್ಲ. ಈ ವಿಷಯನೇ ನೀವು ಹೇಳ್ದಂಗೆ ಅದೇ ವಿಷಯ ಅಂತಾದ್ರೆ ಅದೆಲ್ಲ ಹೊರಗಡೆ ಬರುತ್ತೆ. ಯಾರ್ಯಾರು ಕನೆಕ್ಟ್ ಇದ್ರು, ಯಾರ್ಯಾರು ಸಂಪರ್ಕ ಇದ್ರು, ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ಹೊರಗಡೆ ಬರುತ್ತೆ. ಬಿಜೆಪಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಸರ್. ತಾವು ವಿಪಕ್ಷದಲ್ಲಿರುವ ಸಂದರ್ಭದಲ್ಲಿ ಹೋರಾಟ ಎಲ್ಲ ಮಾಡಿದ್ರಿ, ಇದ್ರ ಬಗ್ಗೆ ಸುದ್ದಿಗೋಷ್ಠಿ ಮಾಡಿ ಬಿಜೆಪಿ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಅಂತೆಲ್ಲ ಮಾತನಾಡಿದ್ರಿ. ಇದು ನಾವು ಅಥವಾ ಯಾರೇ ಮಾತಾಡಿದ್ರು ಕೂಡ ಮಾತನಾಡೋದಕ್ಕೂ ತನಿಖೆಯಲ್ಲಿ ವಿಚಾರಗಳು ಆಚೆ ಬರೋದಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ. ಅನೇಕ ಸಂದರ್ಭದಲ್ಲಿ ನಾವುಗಳೆಲ್ಲ ಏನೇನೋ ಮಾತಾಡಿರ್ತೀವಿ, ರಾಜಕಾರಣವಾಗಿ ಮಾತಾಡಿರ್ತೀವಿ, ಆದ್ರೆ ಅದು ತನಿಖೆಯಲ್ಲಿ ಬರಬೇಕಿಲ್ಲ. ತನಿಖೆಯಲ್ಲಿ ಒಂದು ವೇಳೆ ಬಿಜೆಪಿ ನಾಯಕರದು ಅಥವಾ ಇನ್ಯಾರ್ದೋ ನಾಯಕರದು, ಕಾಂಗ್ರೆಸ್ನವ್ರದ್ದು, ಯಾರ್ದಾದ್ರೂ ಇರಲಿ, ಅದು ಆಚೆ ಬಂದಾಗ ಗೊತ್ತಾಗ್ತದೆ ನಮ್ಗೆ. ವಿಳಂಬ ಆಯ್ತು ಅಂತಾನೆ ಹೇಳ್ತಿದ್ದಾರೆ. ಬಿಜೆಪಿ ಅವರು ಕೂಡ ಸವಾಲ್ ಹಾಕ್ತಿದ್ದಾರೆ. ಇಷ್ಟು ವರ್ಷ ಏನ್ ಮಾಡ್ತಿತ್ತು ಸರ್ಕಾರ? ಆಯ್ತು, ಈಗ ಅವ್ರು ಹೇಳೋ ಪ್ರಕಾರ ಇಡಿ ದಾಳಿ ಮಾಡಿದೆ, ಇಡಿಗೆ ಮಾಹಿತಿ ಸಿಕ್ಕತ್ತಲ್ವಾ. ಈಗ ಅದನ್ನು ಮತ್ತೆ ನಮ್ಮ SIT ವರದಿನೂ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ರಾಜಕೀಯ ಪ್ರೇರಿತ ದಾಳಿ ಅಂತ ಅನ್ಸುತ್ತೆ, ಪ್ರಿಯಾಂಕರ್ಗೆ ಆರೋಪ ಮಾಡಿದ್ದಾರೆ. ನಾವು ಯಾವುದನ್ನು ಕೂಡ ಈಗ ನಾವೆಲ್ಲವನ್ನೂ ಹೇಳ್ತಾನೆ ಇರ್ತೀವಿ, ಆದ್ರೆ ಸತ್ಯಾಂಶ ನೋಡ್ಬೇಕಲ್ಲ. ಮುಸ್ಲಿಂ ನಾಯಕರುಗಳು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ ಸರ್. ಜಮೀರ್ ಅಹಮದ್ ಆಗಲಿ, ಇನ್ನಿಬ್ಬರು ವಿರುದ್ಧ ಕ್ರಮ ಆಗಲಿ. ಈ ಕಡೆ ಮುಸ್ಲಿಂರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ. 23ರಲ್ಲಿ ಮುಸ್ಲಿಂರಿಂದಾಗಿ ಕಾಂಗ್ರೆಸ್ ಗೆದ್ದಿದ್ದು, ಮುಸ್ಲಿಂರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಪತ್ರ ಬರೆದಿದ್ದಾರೆ. ಅದು ಸತ್ಯಾಸತ್ಯತೆಯನ್ನ ಅವರು ಪರಿಶೀಲನೆ ಮಾಡ್ತಾರೆ ಹೈಕಮಾಂಡ್ನವರು.
ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನ ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಕೇಳಿದ್ದು ನಮಗೆ ಹೆಚ್ಚಿಗೆ ಜನ ಇದ್ದೀವಿ, ವೋಟರ್ಸ್ ನಾವು ಜಾಸ್ತಿ ಇದೀವಿ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಕಾರಣಾಂತರದಿಂದ ನಾವು ಹೈಕಮಾಂಡ್ನವರು ಅವರಿಗೆ ಅವರ ಮನೆಯವರಿಗೆ ಕೊಟ್ಟಿರೋದ್ರಿಂದ ಅದನ್ನ ಬೇರೆ ಅರ್ಥೈಸ್ಕೊಳ್ಳೋದು ಸರಿ ಇಲ್ಲ. ಸರ್, ಈಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಒಡಕು ಮೂಡೋ ಪ್ರಯತ್ನ ನಡೀತಾ ಇದೆ ಸರ್. ಯಾಕಂದ್ರೆ ನಿನ್ನೆ ಎಲ್ಲ ಆ ರೀತಿ ಅದನ್ನ ನೋಡಿ, ಅದನ್ನ ನಮ್ಮ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ನಾವೆಲ್ಲರೂ ಇರ್ಬೋದು, ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಇದು ಇಂಟರ್ನಲ್ ಮ್ಯಾಟರ್ ಅಲ್ವಾ, ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತ ವಿಚಾರ, ಇಂಟರ್ನಲ್ ಮ್ಯಾಟರ್. ಅದನ್ನ ನಾವು ಸರಿ ಅವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಒಂದ್ ಕಡೆ ಇಡಿ. ಆದ್ರೆ ನಾವು ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವಿ, ಏನ್ ತೊಂದರೆ ಇಲ್ಲ. ಇನ್ಸ್ಪೆಕ್ಟರ್ ಒಬ್ರು ವಿಡಿಯೋ ಮಾಡಿದ್ದಾರೆ ಸರ್, ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಹೈಯರ್ ಆಫೀಸರ್ಸ್ ಗಳು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಸೆಲ್ಫಿ ವಿಡಿಯೋ ನಾನು ಅದನ್ನ ಗಮನಿಸಿದ್ದೇನೆ, ನಿನ್ನೆಯಿಂದ ಅದನ್ನ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದಕ್ಕೆ ನಾನು ಒಂದು ವರದಿಯನ್ನು ಕೇಳಿದ್ದೇನೆ, ವರದಿ ಕೊಡಿ ಅಂತೇಳಿ DG ಆಫೀಸಿಗೆ ಸೂಚನೆ ಕೊಟ್ಟಿದ್ದೇನೆ. ಏನು ವಿಚಾರ ಏನು, ಎಲ್ಲಿಂದ ಅದು ಆ ರೀತಿ ಶ್ರೀನಿವಾಸ್ ಅಂತಾನೆ ಅವ್ರ ಹೆಸರು, ಅವರು ಹೇಳಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ಸತ್ಯ ಇದೆ ಮತ್ತು ಅದು ಎಲ್ಲಿಂದ ಅವ್ರು ಏನೇನೆಲ್ಲ ಹೇಳಿದ್ದಾರೆ ಅದೆಲ್ಲಕ್ಕೂ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೇನೆ. ಮಾಹಿತಿ ಬಂದ್ಮೇಲೆ ಏನು ಸತ್ಯ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಇನ್ನೊಂದು ಪ್ರಕರಣ SP ಕಾಶಿನಾಥ್ ಸುಧೀರ್ ಕುಮಾರ್ ರೆಡ್ಡಿ ಮೇಲೆ DGಗೆ ಪತ್ರ ಬರೆದಿದ್ದಾರೆ ಸರ್. ಎರಡು ಸೇರಿ ಟೈಮ್ ಕೊಡಿ ಅಂತಿದೆ. ಈಗ ಯಾವುದು ಅದಕ್ಕೆ ಬಣ್ಣನ ಬಯಲು ಮಾಡೋದಕ್ಕೂ ಮುಂಚೆನೇನೆ ವರದಿ ಕೊಡಿ ಅಂತ ಹೇಳಿ ಕೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.